ಹಾಯ್ ಹಲೋ ನಮಸ್ತೆ ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಕೃಷ್ಣ ಅಂತ. ಇವತ್ತು ನಾನು ಮಾಡಕ್ಕೆ ಹೋಗ್ತಾ ಇರೋ ವಿಡಿಯೋ SRH ಅಂದರೆ ಸನ್ ರೈಸರ್ಸ್ ಹೈದರಾಬಾದ್ ಟೀಮ್ ಬಗ್ಗೆ ಮಾತಾಡೋಣ. ಸನ್ ರೈಸರ್ಸ್ ಹೈದರಾಬಾದ್ ಅವರ ಟೀಮ್ ಸ್ಕ್ವಾಡ್ ಹಾಗೂ ಅವರ ರೆಕಾರ್ಡ್ಸ್ ಹಾಗೂ ನನ್ನ ಪ್ಲೇಯಿಂಗ್ ಸ್ಟ್ರಾಂಗೆಸ್ಟ್ 11 ಫಾರ್ SRH. ಇದನ್ನು ನಾವು ಇವತ್ತು ಚರ್ಚೆ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಮೊದಲನೇದಾಗಿ SRH ಬ್ಯಾಟರ್ಸ್ ಬರೋದಾದರೆ ಯಾರ್ಯಾರಪ್ಪ ಬ್ಯಾಟರ್ಸ್ ಇದ್ದಾರೆ ಅಂತ ನೀವೇನಾರು ಕೇಳಿದ್ರೆ SRH ಹತ್ರ, ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ, ಅಂಕಿತ್ ವರ್ಮಾ, ಸ್ಮರಣ್, ರವಿಚಂದ್ರನ್. ವಿಕೆಟ್ ಕೀಪರ್ಸ್ ಲಿಸ್ಟ್ ಬರೋದಾದರೆ ಹೆನ್ರಿಚ್ ಕ್ಲಾಸಿನ್, ಇಶಾನ್ ಕಿಶಾನ್, ಸಾಹಿಲ್ ಅರೋರಾ. ಆಲ್ರೌಂಡರ್ಸ್ ಲಿಸ್ಟ್ ಬರೋದಾದರೆ ಲಿಯಮ್ ಲಿವಿಂಗ್ ಸ್ಟೋನ್, ನಿತೇಶ್ ಕುಮಾರ್ ರೆಡ್ಡಿ, ಕಮಿಂಡು ಮೆಂಡೀಸ್, ಜಾಕ್ ಎಡ್ವರ್ಡ್ಸ್, ಹರ್ಷಲ್ ಪಟೇಲ್, ಬೈಡನ್ ಕರ್ಸ್, ರಮಣ್ದೀಪ್ ಸಿಂಗ್, ಹರ್ಷ್ ದುಬೆ, ಶಿವಂ ಕುಮಾರ್. ಈಗ ಬೌಲರ್ಸ್ ಲಿಸ್ಟ್ ಬರೋದಾದರೆ ಪ್ಯಾಟ್ ಕಮಿನ್ಸ್, ಜಯದೇವ್ ಉನದ್ಕಟ್, ಈಶನ್ ಮಾಲಿಂಗ, ಶಿವಂ ಮಾವಿ, ಜಿಸನ್ ಅನ್ಸಾರಿ, ಶಕೀಬ್ ಹುಸೇನ್, ಅನ್ಕರ್ ತುಕಾರಾಮ್, ಅಮಿತ್ ಕುಮಾರ್. ಇದಾಗಿತ್ತು SRHನ ಟೀಮ್ ಸ್ಕ್ವಾಡ್. 2026ರಲ್ಲಿ SRHನ ಟೀಮ್ ಸ್ಕ್ವಾಡ್ ಇದಾಗಿತ್ತು. ಮುಂದೆ ಅವ್ರ ರೆಕಾರ್ಡ್ಸ್ ನೋಡೋಣ. ರೆಕಾರ್ಡ್ ವಿಷಯಕ್ಕೆ ಬರೋದಾದರೆ ಅವರು 2016ರಲ್ಲಿ ಫಸ್ಟ್ ಟೈಮ್ ಚಾಂಪಿಯನ್ಸ್ ಆಗಿದ್ರು. ಯಾರ ವಿರುದ್ಧ? ನಮ್ಮ RCB ವಿರುದ್ಧ. 2016ರಲ್ಲಿ SRH ಹಾಗೂ ಬೆಂಗಳೂರು ಫೈನಲ್ಸ್ ಆಡ್ತು. ಆ ಫೈನಲ್ಸ್ ಅಲ್ಲಿ SRH ಗೆದ್ಬಿಟ್ಟು ಫಸ್ಟ್ ಟೈಮ್ ಚಾಂಪಿಯನ್ಸ್ ಆದ್ರು. ಹಾಗೂ ಹೈಯೆಸ್ಟ್ ರನ್ ಯಾರು ಹೊಡೆದಿರುತ್ತೆ ನೀವೇನ ಕೇಳೋದಾದ್ರೆ 287 ರನ್ನು. 287 ರನ್ ಒಂದು ಇನ್ನಿಂಗ್ಸ್ ಅಲ್ಲಿ ಹೈಯೆಸ್ಟ್ ರನ್ ಯಾರು ಹೊಡೆದಿದ್ದಾರೆ ಅಂತಂದ್ರೆ ಅದು SRH. ಎಷ್ಟು? 287 ರನ್. ಯಾರ ವಿರುದ್ಧ? ಅದು ನಮ್ಮ RCB ವಿರುದ್ಧ. ಹೆಂಗ್ ಹೊಡೆದ್ರು ಅಂದ್ರೆ RCB ಅವತ್ತು ಹುಚ್ಚನಾಗಿ ಹೊಡೆದ್ರು. ಹೆಂಗ್ ಹೊಡೆದ್ರು? ಸೆಕೆಂಡ್ ಹೈಯೆಸ್ಟ್ ಯಾರಪ್ಪ ಹೊಡೆದಿದ್ದಾರೆ ಅಂದ್ರೆ ಅದು ಕೂಡ SRH. ಯಾರ ವಿರುದ್ಧ? RR ವಿರುದ್ಧ. ಎಷ್ಟು ಹೊಡೆದ್ರು ಅಂತ ಕೇಳಿದ್ರೆ 286 ರನ್. 286 ರನ್ ರಾಜಸ್ಥಾನ್ ವಿರುದ್ಧ SRH ಹೊಡೆದಿದ್ದಾರೆ. ಅದು ಒಂದು ರೆಕಾರ್ಡ್ ಕೂಡ ಅವ್ರದ್ದು. ಅತಿ ಹೆಚ್ಚು ಬಾರಿ 250 ಟೋಟಲ್ ಯಾರಪ್ಪ ಹೊಡೆದಿದ್ದಾರೆ ಅಂದ್ರೆ ಅದು ಕೂಡ ಹೈದರಾಬಾದ್ ಟೀಮ್. ಎಷ್ಟು ಸತಿ ಹೊಡೆದಿದ್ದಾರೆ ಅಂದ್ರೆ 4 ಸತಿ ಹೊಡೆದಿದ್ದಾರೆ. 250 ರನ್ ಪ್ಲಸ್ ರನ್ಸ್ ಯಾರು ಹೊಡೆದಿದ್ದಾರೆ ಅಂದ್ರೆ ಹೈದರಾಬಾದ್. ಅವರು 7 ಬಾರಿ ಕ್ವಾಲಿಫೈಗೆ ಸೆಲೆಕ್ಟ್ ಆಗಿದ್ರು. ಇವಾಗ SRH ಮೈಲ್ ಸ್ಟೋನ್ ಅಂದ್ರೆ SRHನ ಪರ ಮೈಲ್ ಸ್ಟೋನ್ ಬಗ್ಗೆ ಮಾತಾಡೋದಾದ್ರೆ ಅತಿ ಹೆಚ್ಚು ರನ್ SRH ಪರ ಯಾರು ಹೊಡೆದಿರತ್ತೆ ನೀವೇನ ಕೇಳಿದ್ರೆ ಡೇವಿಡ್ ವಾರ್ನರ್. ಎಷ್ಟು ಹೊಡೆದಿದ್ದಾರೆ ಅಂತ ಕೇಳಿದ್ರೆ 4014 ರನ್ ಡೇವಿಡ್ ವಾರ್ನರ್ SRH ಪರ ಹೊಡೆದಿದ್ದಾರೆ. ಸೆಕೆಂಡ್ಸ್ ಹೈಯೆಸ್ಟ್ ವಿಕೆಟ್ಸ್ ಯಾರಪ್ಪ ತಗೊಂಡಿದ್ದಾರೆ SRH ಪರ ಅಂತ ಅಂದ್ರೆ ಅದು ನಮ್ಮ ಭುವನೇಶ್ವರ್ ಕುಮಾರ್. ಎಷ್ಟು ತಗೊಂಡಿದ್ದಾರೆ ವಿಕೆಟ್ಸ್ ಅಂದ್ರೆ 157 ಪ್ಲಸ್ ವಿಕೆಟ್ಸ್ ಭುವನೇಶ್ವರ್ ಕುಮಾರ್ SRH ಪರ ತಗೊಂಡ್ಕೊಂಡಿದ್ದಾರೆ. ಅದು SRH ಮೈಲ್ ಸ್ಟೋನ್. SRH ಪರ ಅತಿ ವೇಗವಾಗಿ ಸೆಂಚುರಿ ಬಾರಿಸಿದ ಯಾರಪ್ಪ ಅಂತ ಕೇಳಿದ್ರೆ ಟ್ರಾವಿಸ್ ಹೆಡ್. ಎಷ್ಟು ಬಾಲ್ ಹೊಡೆದಿದ್ದಾರೆ ಅಂದ್ರೆ 39 ಬಾಲ್ಗೆ ಸೆಂಚುರಿ ಹೊಡೆದಿದ್ದಾರೆ ಟ್ರಾವಿಸ್ ಹೆಡ್ ಅವರು. ಯಾರ ವಿರುದ್ಧ? ಅದು ಕೂಡ ನಮ್ಮ RCB ಮೇಲೇನೆ ಗುರು. ಈ SRH RCB ಕಂಡ್ರೆ ಅದು ಏನ್ ಕೋಪನೋ ಏನ್ ಉರಿನೋ ಗೊತ್ತಿಲ್ಲ. ನಾವು ಒಂದು ಉಚ್ಚನಾಗಿ ಹೊಡೆದಂಗೆ ಹೊಡಿತಾರೆ, ಉಚ್ಚನಾಗಿ ಆಡ್ದಂಗೆ ಆಡ್ತಾರೆ ನಮ್ಮ ಮೇಲೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಓಕೆ, ಈಗ ಪ್ಲೇಯರ್ಸ್ ಕೀ ಫ್ಯಾಕ್ಟ್ಸ್ ಬಗ್ಗೆ ಮಾತಾಡೋದಾದ್ರೆ ಪ್ಲೇಯರ್ಸ್ ನ ಪ್ಲಸ್ ಮತ್ತೆ ಮೈನಸ್ ಬಗ್ಗೆ ಮಾತಾಡೋದಾದ್ರೆ SRH ಟೀಮ್ ಬ್ಯಾಟಿಂಗ್ ಬಗ್ಗೆ ಹೇಳಂಗೆ ಇಲ್ಲ ಗುರು. ಡೇಂಜರಸ್ ಟೀಮ್ ಬ್ಯಾಟಿಂಗ್ ಯಾರಪ್ಪ ಅಂತಂದ್ರೆ ಅದು RCB ಮತ್ತೆ SRH. ಈ ಇಬ್ಬರಿಗೆ 540 ಬೀಳುತ್ತೆ. SRH ಬ್ಯಾಟಿಂಗ್ ಹೆಂಗಿದೆ ಅಂದ್ರೆ ಎಲ್ಲರೂ ಒಳ್ಳೆ ದಾಂಡಿಗೆ ನನ್ನ ಮಕ್ಕಳು ಬಂದ್ರೆಲ್ಲ ಹೊಡ್ತಾನೆ ಇರ್ತಾರೆ. ಏಟು ಸ್ಟಾರ್ಟಿಂಗ್ ಇಂತ ಟೇಲ್ ಎಂಡರ್ ವರೆಗೂ ಅಲ್ಲಿ ಬ್ಯಾಟ್ಸ್ಮನ್ಗಳಿದ್ದಾರೆ. ಬಟ್ ಬೌಲಿಂಗ್ ಆವರೇಜ್ ಆಗಿದೆ. ಇದೆ ಅವರ ನೆಗೆಟಿವ್ ಪಾಯಿಂಟ್. ಬ್ಯಾಟಿಂಗ್ ಅಂತ ಬಂದ್ರೆ ಅವ್ರದ್ದು ಟಾಪ್ ರಾಂಚ್ ಅಲ್ಲಿ ಇದೆ. ಅಕಸ್ಮಾತ್ ಅವ್ರೇನಾದ್ರು ಫಾರ್ಮ್ ಅಲ್ಲಿ ಇದ್ರೆ SRH ಟೀಮ್ ಅವರು ಈ ಸತಿ ಖಂಡಿತ 300 ಹೊಡೆಯೋ ಸಾಧ್ಯತೆ ತುಂಬಾ ಇದೆ ಗುರು. ಇವಾಗ ಪ್ಲೇಯರ್ಸ್ ಕೀ ಫ್ಯಾಕ್ಟ್ಸ್ ನೋಡೋದಾದ್ರೆ ಮೊದಲನೇದಾಗಿ ಅಭಿಷೇಕ್ ಶರ್ಮಾ ಬಗ್ಗೆ ಹೇಳ್ಬೇಕಂದ್ರೆ ಈಗಿನ T20 ನಂಬರ್ 1 ಬ್ಯಾಟ್ಸ್ಮನ್ ಯಾರಪ್ಪ ಅಂತ ಕೇಳಿದ್ರೆ ಅದು ಅಭಿಷೇಕ್ ಶರ್ಮಾ. ಅಣ್ಣ ಸಿಂಗಲ್ ಗಿಂಗಲ್ ಎಲ್ಲ ಅಣ್ಣ ಬರೀ ಬೌಂಡ್ರೀಸ್ ಅಲ್ಲೇ ಡೀಲ್ ಮಾಡ್ಕೊಂಡಿರ್ತಾರೆ.
ಅದು ಸ್ಟಾರ್ಟಿಂಗ್ ಬಾಲಿಂಗ್ ತಾನೆ ಅಣ್ಣ ಬೀಸ್ತಾನೆ ಇರ್ತಾರೆ 4-6. ಸೊ ನೆಕ್ಸ್ಟ್ ಬರೋದಾದ್ರೆ ಹೆಡ್. ಸೊ ಹೆಡ್ ಬಗ್ಗೆ ಹೇಳ್ಬೇಕಾದ್ರೆ ರೀಸೆಂಟ್ ವರ್ಲ್ಡ್ ಕಪ್ ಏನು 50-50 ವರ್ಲ್ಡ್ ಕಪ್ ನಡೀತೋ, ಆ ವರ್ಲ್ಡ್ ಕಪ್ ಅಲ್ಲಿ ಇಂಡಿಯಾ ಮತ್ತೆ ಆಸ್ಟ್ರೇಲಿಯಾ ಫೈನಲ್ ಹೋಗಿತ್ತು. ಇಂಡಿಯಾ ಮತ್ತೆ ಆಸ್ಟ್ರೇಲಿಯಾ ಫೈನಲ್ಗೆ ಹೋಗಿತ್ತು. ಅಲ್ಲಿ ಇಂಡಿಯಾ ವಿರುದ್ಧ ಆಸ್ಟ್ರೇಲಿಯಾ ವಿನ್ ಆಯ್ತು. ಸೊ ಅದಕ್ಕೆ ಮುಖ್ಯ ಕಾರಣ ಯಾರಪ್ಪ ಅಂತ ಕೇಳಿದ್ರೆ ಇದೇ ಟ್ರಾವಿಸ್ ಹೆಡ್. ಸೊ ನಮಗೆ ಇಂಡಿಯಾಗೆ ಮುಳ್ಳು ಅಂದ್ರೆ ಯಾರಪ್ಪ ಅಂದ್ರೆ ಅದು ಟ್ರಾವಿಸ್ ಹೆಡ್. ಅದು ಫೈನಲ್ ಅಲ್ಲಿ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಟ್ರಾವಿಸ್ ಹೆಡ್ ಆದ್ಮೇಲೆ ಇಶಾನ್ ಕಿಶನ್ ಬಗ್ಗೆ ಹೇಳ್ಬೇಕಂದ್ರೆ ರೀಸೆಂಟ್ ಆಗಿ ಅವ್ರು ಒಂದೊಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಅವರು ಕೂಡ ಒಂದೊಳ್ಳೆ ಗುಡ್ ಬ್ಯಾಟ್ಸ್ಮನ್, ಹೆವಿ ಬ್ಯಾಟ್ಸ್ಮನ್. ಸೊ ಒಂದ್ಸತಿ ಏನಾದ್ರು ಅವರು ಸೆಟಲ್ ಆದ್ರೆ ತುಂಬಾ ಡೇಂಜರಸ್ ಆಗಿ ಕಾಣ್ತಾರೆ. ನೆಕ್ಸ್ಟ್ ನಿತೇಶ್ ಕುಮಾರ್ ರೆಡ್ಡಿನೂ ಅಷ್ಟೇ ಒಂದು ಒಳ್ಳೆ ಬ್ಯಾಟ್ಸ್ಮನ್. ಅವರು ಕೂಡ ಸೆಟ್ ಆದ್ರೆ ತುಂಬಾ ಸಖತ್ತಾಗಿ ಆಡ್ತಾರೆ. ಆಗ ಅವರು ಒಂದು ಬೌಲರ್ ಕೂಡ ರೋಲ್ ಪ್ಲೇ ಮಾಡ್ತಾರೆ. ನೆಕ್ಸ್ಟ್ ಎನ್ರಿಚ್ ಕ್ಲಾಸಿನ್ ಬಗ್ಗೆ ಹೇಳಂಗೆ ಇಲ್ಲ ಗುರು. ಲಾಸ್ಟ್ ಅಲ್ಲಿ ಡೆತ್ ಓವರ್ಸ್ ಅಲ್ಲಿ ಹೆಂಗ್ ಹೊಡಿತಾರೆ ಅಂದ್ಬಿಟ್ಟು ನಾವು ನೋಡಿದೀವಿ. ಹೈಯೆಸ್ಟ್ ಸ್ಟ್ರೈಕ್ ರೇಟ್ ಇನ್ SRH ಮೇಂಟೈನ್ ಮಾಡಿದವ್ರು ಯಾರಪ್ಪ ಅಂದ್ರೆ ಅದು ಎನ್ರಿಚ್ ಕ್ಲಾಸಿನ್. ಎಷ್ಟು ಮೇಂಟೈನ್ ಮಾಡಿದ್ದಾರೆ ಅಂದ್ರೆ 170+ ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡಿದ್ದಾರೆ. ಹಾಗೂ ಅವರನ್ನ 23 ಕೋಟಿ ಕೊಟ್ಟು SRH ರಿಟೈನ್ ಮಾಡಿದ್ದಾರೆ. ನೆಕ್ಸ್ಟ್ ಬರೋದಾದ್ರೆ ಪ್ಯಾಟ್ ಕಮಿನ್ಸ್ ಬಗ್ಗೆ ಹೇಳೋದಾದ್ರೆ ಅವರು ಕೂಡ ಫಾಸ್ಟೆಸ್ಟ್ 50 ಹೊಡೆದಿರೋ ಲಿಸ್ಟಲ್ಲಿ ಕೂಡ ಇದ್ದಾರೆ. ಎಷ್ಟು ಬಾಲ್ ಹೊಡೆದಿದ್ದಾರೆ ಅಂದ್ರೆ ಅವರು ಕೂಡ 14 ಬಾಲ್ಗೆ 50 ರನ್ ಕಂಪ್ಲೀಟ್ ಮಾಡಿದ್ದಾರೆ. ಇವ್ರನ್ನು ಕೂಡ 18 ಕೋಟಿ ಕೊಟ್ಬಿಟ್ಟು ಪ್ಯಾಟ್ ಕಮಿನ್ಸ್ ಅವ್ರನ್ನ SRH ಅವರು ರಿಟೈನ್ ಮಾಡಿದ್ದಾರೆ. ನೆಕ್ಸ್ಟ್ ಹರ್ಷಲ್ ಪಟೇಲ್ ಬಗ್ಗೆ ಮಾತಾಡೋದಾದ್ರೆ ಸೊ ಅವರೊಬ್ರು ಒಂದೊಳ್ಳೆ ಗುಡ್ ಬೌಲರ್ ಆಗಿ ಕಂಡು ಬರ್ತಾರೆ. ಸೊ ವೇರಿಯೇಷನ್ ತುಂಬಾ ಚೆನ್ನಾಗಿದೆ. ವೇರಿಯೇಷನ್ ಏನೋ ತುಂಬಾ ಚೆನ್ನಾಗೇ ಇದೆ. ನಮ್ಮ RCB ಇದ್ದಾಗ ತುಂಬಾ ಒಳ್ಳೆ ಬೌಲಿಂಗೇ ಮಾಡಿದ್ರು. ಆದ್ರೆ CSK ವಿರುದ್ಧ ಆಡ್ಬೇಕಾದ್ರೆ ಜಡೇಜಾ ಅವ್ರಿಗೆ ಒಂದು ಓವರ್ ಅಲ್ಲಿ ಹುಚ್ಚನಾಗಿ ಹೊಡೆದ್ರು. ಎಷ್ಟು ಹೊಡೆದ್ರು ಅಂದ್ರೆ 6 ಬಾಲ್ಗೆ 37 ರನ್, ವೈಡು ನೋ ಬಾಲು ಎಲ್ಲ ಸೇರಿ 1 ಓವರ್ಗೆ 37 ರನ್ ಹೊಡೆಸ್ಕೊಂಡವ್ರೆ. ಹೊಡೆದಿರೋದು ಯಾರಪ್ಪ ಅಂದ್ರೆ ದ ಗ್ರೇಟೆಸ್ಟ್ ಆಲ್ರೌಂಡರ್ ಆಫ್ CSK ರವೀಂದ್ರ ಜಡೇಜಾ ಒಬ್ರು ಹೊಡೆದಿರೋದು. ಹೆಂಗ್ ಹೊಡೆದ್ರು ಅಂದ್ರೆ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಓಕೆ, ನೆಕ್ಸ್ಟ್ ಈಶಾನ್ ಮಲಿಂಗ. ಸೊ ಈಶಾನ್ ಮಲಿಂಗನ ಜೂನಿಯರ್ ಮಲಿಂಗ ಅಂತಾನು ಕರೀತಾರೆ. ಅವರು ಡೆತ್ ಓವರ್ ಸ್ಪೆಷಲಿಸ್ಟ್ ಆಗಿ ಕಂಡು ಬರ್ತಾರೆ ಈ ಸತಿ SRH ಟೀಮ್ ಅಲ್ಲಿ. ಸೊ ನೋಡೋಣ ಯಾವ ತರ ಆಡಿಸ್ತಾರೆ ಇವರು ಅಂತ SRH ಟೀಮ್ ಅಲ್ಲಿ ಈ ವರ್ಷ ಕಾದು ನೋಡೋಣ. ನೆಕ್ಸ್ಟ್ ರಾಹುಲ್ ಚಹರ್. SRH ಅಲ್ಲಿ ಒಂದೊಳ್ಳೆ ಗುಡ್ ಸ್ಪಿನ್ನರ್ ಯಾರಪ್ಪ ಅಂದ್ರೆ ಅದು ರಾಹುಲ್ ಚಹರ್. ಸೊ ಇದಾಗಿತ್ತು ಪ್ಲೇಯರ್ಸ್ ನ ಕೀ ಫ್ಯಾಕ್ಟ್ಸ್. ಸೊ ಈಗ ಬರೋಣ ನನ್ನ ಸ್ಟ್ರಾಂಗೆಸ್ಟ್ 11. ಸೊ ನನ್ನ ಸ್ಟ್ರಾಂಗೆಸ್ಟ್ 11 ಫಾರ್ SRH ಯಾರಪ್ಪ ಅಂತ ನೀವೇನಾದ್ರು ಕೇಳೋದಾದ್ರೆ ಅಫ್ಕೋರ್ಸ್ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ಇಶಾನ್ ಕಿಶನ್, ನಿತೇಶ್ ಕುಮಾರ್ ರೆಡ್ಡಿ, ಕ್ಲಾಸಿನ್, ಅಭಿನವ್ ಮನೋಹರ್, ಪ್ಯಾಟ್ ಕಮಿನ್ಸ್, ಹರ್ಷಲ್ ಪಟೇಲ್, ಮೊಹಮ್ಮದ್ ಶಮಿ, ರಾಹುಲ್ ಚಹರ್, ಈಶಾನ್ ಮಲಿಂಗ. ಸೊ ಇಂಪ್ಯಾಕ್ಟ್ ಆಗಿ ನಾನು ಯಾರನ್ನ ಆಯ್ಕೆ ಮಾಡ್ತೀನಿ ಅಂದ್ರೆ ಜೈದೇವ್ ಉನಾದ್ಕಟ್. ಸೊ ಇದಾಗಿತ್ತು SRH ಟೀಮ್ನ ಇನ್ಫಾರ್ಮೇಶನ್. ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೆಚ್ಚು ವಿಡಿಯೋಸ್ನ ನನ್ನ ಚಾನಲಲ್ಲಿ ನಾನು ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಸೊ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.